ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಭೂಮಿಗೆ ಅಜಿತ್ ಬೈಯೋದು ನೋಡಿ ಶ್ರವಣ್ ತಡೀತಾರೆ. ಹಾಸ್ಪಿಟಲಲ್ಲಿ ಕೇಳಿದರೆ ಮನೇಲಿ ಹೇಳ್ತೀನಿ ಅಂದೆ, ಮನೇಲಿ ಕೇಳಿದರೆ ವ್ರತ ಮುಗಿದ್ಮೇಲೆ ಹೇಳ್ತೀನಿ ಅಂದೆ, ಇವಾಗ ವ್ರತ ಮುಗ್ದಿದೆ, ಏನಾಯಿತು ಅಂತ ನಿಜ ಹೇಳು ಅಂತ ಶ್ರವಣ್ ಅಜಿತ್ನ ಕೇಳ್ತಾರೆ. ಅಷ್ಟರಲ್ಲಿ ಪಲ್ಲವಿ ಬಂದು ಇದ್ಯಾವುದೋ ಲೆಟರ್ ಸಿಕ್ತು ದೇವ್ರ ರೂಮಲ್ಲಿ ಅಂತ ಕೊಡ್ತಾಳೆ. ಅಶ್ವಿನಿಗೆ ಖುಷಿಯಾಗುತ್ತೆ. ಏನಾಗಿದೆ ಅಂತ ನಾನು ಹೇಳ್ತೀನಿ ಅಂತ ಅಶ್ವಿನಿ ಬರ್ತಾಳೆ. ನೀನಷ್ಟಕ್ಕೆ ನೀನಿರು ಅಂತ ಅಜಿತ್ ಅಶ್ವಿನಿಗೆ ಹೇಳ್ತಾನೆ. ಏನೋ ಹೇಳಕ್ ಬಂದಿದ್ದಾಳೆ, ನೀನ್ ಯಾಕೆ ಇಂಟ್ರಪ್ಟ್ ಮಾಡ್ತೀಯ ಅಂತ ಶ್ರವಣ್ ಅಜಿತ್ನ ತಡೀತಾರೆ. ನೀವು ಅನ್ಕೊಂಡಿರೋ ಹಾಗೆ ಅಜಿತ್ ಭೂಮಿ ಮದುವೆ ಆಗಿಲ್ಲ, ಆಗಿರೋದು ಕಾಂಟ್ರಾಕ್ಟ್ ಮ್ಯಾರೇಜ್, ಅದು 1 ಇಯರ್ಗೆ ಅಷ್ಟೇ. ಈ ವಿಷಯನ ನಾ ಸಂಗೀತಗೆ ಹೇಳಿದ್ಕೇನೆ ಸಂಗೀತ ಕೋಮಾಗೆ ಹೋಗಿದ್ದು. ಬೇಕಿದ್ರೆ ಈ ಪೇಪರ್ನ ಓದಿ ಅಂತ ಅಶ್ವಿನಿ ಶ್ರವಣ್ಗೆ ಕೊಡ್ತಾಳೆ. ಎಲ್ಲರೂ ಶಾಕ್ ಆಗ್ತಾರೆ. ಡಾಕ್ಯುಮೆಂಟ್ಸ್ ಓದಿ ಶ್ರವಣ್ ಶಾಕ್ ಆಗ್ತಾನೆ. ಇದನ್ನ ಸಂಗೀತ ಓದಿದ್ಲಾ, ನೀನು ಓದಿದ್ಯಾ ಅಂತ ಶ್ರವಣ್ ಕೇಳ್ತಾನೆ. 2 ಸಲ ಓದಿದ್ದೀನಿ ಅಂತ ಅಶ್ವಿನಿ ಹೇಳ್ತಾಳೆ. ಇದು ಅಜಿತ್ ಫ್ರೆಂಡ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಪೇಪರ್, ಅಜಿತ್ ಭೂಮಿ ಎವಿಡೆನ್ಸ್ ಆಗಿ ಸೈನ್ ಹಾಕಿರೋದು ಅಂತ ಶ್ರವಣ್ ಅಶ್ವಿನಿಗೆ ಬೈತಾರೆ. ಇವಾಗ ಸತ್ಯ ಎಂಟ್ರಿ ಆಗ್ತಾರೆ. ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ನ ಓದ್ದಲೆ ಅಜಿತ್ ಭೂಮಿನೇ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು ಅಂತ ಸಂಗೀತಗೆ ಸುಳ್ಳು ಹೇಳಿ ಸಂಗೀತ ಕೋಮಾ ಹೋಗೋ ತರ ಮಾಡಿರೋದೇ ಅಶ್ವಿನಿ ಅಲಿಯಾಸ್ ಮನಸ್ವಿನಿ ಅಂತ ಸತ್ಯ ಡಿಕ್ಲೇರ್ ಮಾಡ್ತಾರೆ. ಈ ಪೇಪರ್ನ ಭೂಮಿನೇ ಕೊಟ್ಟಿದ್ದು, ನಾನು ಹೇಳ್ತಿರೋದೇ ನಿಜಾನೇ ಅಂತ ಅಶ್ವಿನಿ ಹೇಳ್ತಾರೆ. ಹಾಗಿದ್ರೆ ನಿಮ್ಮ ಪೇರೆಂಟ್ಸ್ ಮೇಲೆ ಪ್ರಾಮಿಸ್ ಮಾಡಿ ಹೇಳು ಅಂತ ಸತ್ಯ ಅಶ್ವಿನಿಗೆ ಚಾಲೆಂಜ್ ಹಾಕ್ತಾನೆ. ಬಟ್ ಅಶ್ವಿನಿ ಪ್ರಾಮಿಸ್ ಮಾಡಲ್ಲ. ಇದರಲ್ಲೇ ಸೆಕೆಂಡ್ ಟೈಮ್ ಪ್ರೂವ್ ಆಯ್ತು ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಸತ್ಯ ಹೇಳ್ತಾನೆ. ಹಾಗಿದ್ರೆ ಅಜಿತ್ ಭೂಮಿನೇ ಪ್ರಾಮಿಸ್ ಮಾಡಲಿ ಅಂತ ಅಶ್ವಿನಿ ಚಾಲೆಂಜ್ ಹಾಕ್ತಾಳೆ. ಎಲ್ಲರೂ ಅಜಿತ್ ಭೂಮಿನ ಕರಿತಿರ್ತಾರೆ. ಪ್ರಾಮಿಸ್ ಮಾಡಿ ಅಂತ ಸತ್ಯನು ಹೇಳ್ತಾನೆ. ಇಬ್ರು ಲೇಡಿ ಪಿಸಿನ ಕರ್ಕೊಂಡು ಬನ್ನಿ ಈ ಲೊಕೇಶನ್ಗೆ ಅಂತ ಅಜಿತ್ ಫೋನಲ್ಲಿ ಮಾತಾಡ್ತಿರ್ತಾನೆ. ಇಲ್ಲೂ ಪೊಲೀಸ್ ಡ್ಯೂಟಿ ಮಾಡ್ತಿದ್ಯಾ ಅಂತ ಎಲ್ಲರೂ ಕೇಳ್ತಿರ್ತಾರೆ. ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಅಂತ ಅಜಿತ್ ಹೇಳ್ತಾನೆ. ರಾಣಾ ಒಬ್ಬ ಕ್ರಿಮಿನಲ್, ಅವನಿಗೆ 2 ಮಕ್ಕಳು, ಸಾಕ್ಷಿ ರಾಣಾ ಅಂಡ್ ಅಶ್ವಿನಿ ರಾಣಾ ಅಂತ ಅಜಿತ್ ಹೇಳ್ತಾನೆ. ಅಶ್ವಿನಿ ರಾಣಾ ಯಾರು ಅಂತ ರಮಣ್ ಕೇಳ್ತಾನೆ. ಮನಸ್ವಿನಿ ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಬಂದಿರೋಳೆ ಅಶ್ವಿನಿ ರಾಣಾ ಅಂತ ಅಜಿತ್ ಹೇಳ್ತಾನೆ. ಎಲ್ರಿಗೂ ಶಾಕ್ ಆಗುತ್ತೆ. ಅಶ್ವಿನಿ ಹೆದರ್ಕೊಂತಾಳೆ. ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯ ಹೇಳಿದ್ಕೆ ಅಜಿತ್ ಸುಳ್ಳು ಹೇಳ್ತಿದ್ದಾನೆ ಅಂತ ಅಶ್ವಿನಿ ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ. ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ಆಧಾರ್ ಕಾರ್ಡಲ್ಲೂ ಅಶ್ವಿನಿ ರಾಣಾ ಅಂತ ಇದೆ, SSLC ಮಾರ್ಕ್ಸ್ ಕಾರ್ಡಲ್ಲಿ ಅಶ್ವಿನಿ ರಾಣಾ ಸಾಕ್ಷಿ ರಾಣಾ ಅಂತ ಮೆನ್ಷನ್ ಆಗಿದೆ ಅಂತ ಅಜಿತ್ ತೋರಿಸ್ತಾನೆ. ರಾಣಾ ತಪ್ಪಿಸ್ಕೊಂಡಿದ್ದಾನೆ, ಅವನ ಹಿಡಿಬೇಕು ಅಂತ ಹೈಯರ್ ಆಫೀಸರ್ ಆರ್ಡರ್ ಇದೆ, ಅವನು ಎಲ್ಲಿದ್ದಾನೆ ಅಂತನೂ ಗೊತ್ತಿದೆ ಅಂತ ಅಜಿತ್ ಹೇಳ್ತಾನೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಅಜಿತ್ನ ಕೇಳ್ತಾರೆ. ನಿಜವಾದ ಮನಸ್ವಿನಿಯಲ್ಲಿ ಅವಳ ಮುಗಿಸಿ ಈ ಮನೆಗೆ ಬಂದಿದ್ಯಾ ಅಂತ ಅಜಿತ್ ಅಶ್ವಿನಿಗೆ ಚಾರ್ಜ್ ಮಾಡ್ತಾನೆ. ಅಶ್ವಿನಿ ಫುಲ್ ಹೆದರ್ಕೊಂತಾಳೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.